ಅದ ನೀನು ಕೆಲ್ಸಕ್ಕೆ ಹೊಂಟಿದ್ದೆಲ್ಲ ಅದು ಬಿಟ್ಬಿಟ್ಟಿಯೇನ ಏನು ಹೋಗ್ಬೇಕಂತ ಮಾಡಿಯಾ? ಇಲ್ಲ, ನಾನು ಹೋಗ್ಬೇಕಂತಲೇ ಮಾಡಿದ್ದೆ. ಆದ್ರೆ ನಿಮ್ಗೆ ಸಡನ್ನಾಗಿ ಈ ಹುಷಾರಿಲ್ಲಾರ್ದಂಗೆ ಆತಲ್ಲ, ಅದಕ್ಕೆ ನಾನು ಸದ್ಯಕ್ಕೆ ರಜೆ ಹಾಕಿನ್ರಿ. ಅತ್ತಿಯರಿಗೆ ಹೇಳಿದೆ, ಅತ್ತಿಯರು ಏನು ಮಾಡ್ತಿ ಬಿಡವ, ರಮೇಶಿಗೂ ಆರಾಮಿಲ್ಲ ಮತ್ತು ಅದ್ರ ಜೊತೆಗೆ ಇದ್ಬಿಡು ಅಂದರು. ಅದಕ್ಕೆ ನಾನು ರಾಜೀನಾಮೆ ಕೊಡಬೇಕು ಅಂತ ಮಾಡೀನಿ. ಬೇಡ, ರಾಜೀನಾಮೆ ಕೊಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಈಗ ಮನೆ ಪರಿಸ್ಥಿತಿ ಭಾಳ ಕಠಿಣ ಐತಿ. ಅದಕ್ಕೆ ನೀನು ಹೋಗು, ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗ್ಬಿಡು. ಏಯಪ್ಪ ರಮೇಶ, ಕೆಲ್ಸಕ್ಕೇನು ಬ್ಯಾಡ್ಲಾಕಿ, ಮನ್ಯಾಗ ಇರಲಿ. ಇಲ್ಲಡ ನಿನಗೆ ಊಟಕ್ಕೆ ನಾಷ್ಟಕ್ಕೆ ಏನಾರ ಬಿಸಿ ಬಿಸಿದು ಮಾಡಿಕೊಡ್ಬೇಕಂದ್ರೆ ನನಗಾಗಲ್ಲಪ್ಪ ತಮ್ಮ. ನನ್ನ ಕೈಯಾಗ ಕಾಲಾಗ ಈಗ ಶಕ್ತಿ ಇಲ್ಲ. ಆಕಿ ಮಾಡ್ತಾಳೆ ತಗೋ. ಬೇಡ, ಆಕಿ ಕೆಲ್ಸಕ್ಕೆ ಹೋಗೋದೇನು ಏನು, ಈಗ ಇನ್ನೊಂದು ಇಷ್ಟು ದಿನ ಅಲ್ಲ, ಆಮೇಲೆ ನಿಂದು ವಾಪಸ್ ಬಂದಾಗ್ಬಿಡ್ತೈತಿ ಕೆಲಸ. ಆಮೇಲೆ ಬೇಕಾದ್ರೆ ನೋಡೋಣಂತ. ಇಲ್ಲ ಏನಾರ ನಾವು ಯಾವ್ದಾರ ಒಂದು ಅಂಗಡಿಯಾರ ಹಾಕ್ಯಂಗೆ ಕುಂದ್ರೋಣಂತಪ್ಪ. ಇಲ್ಲೇ ಮನೆ ಮುಂದೆ ನಮ್ದು ಹೆಂಗೂ ಅಂಗಡಿ ಕಟ್ಟೈತಿ, ಅಲ್ಲೇ ಒಂದು ಕಿರಾಣಿ ಅಂಗಡಿ ತೆಗೆದ್ವಿ ಅಂದ್ರೆ ನೇಷನ್ ರೊಕ್ಕ ತಗೋ, ಏನಾಗೋದಿಲ್ಲ. ಬೇಡ, ಆಕಿ ಇಲ್ಲೇ ಇರಲಿ ಮನ್ಯಾಗ. ಯವ್ವ ಹೇಳೋದು ಕೇಳು, ಬೇಡ. ಈಗ ಇಲ್ಲಡಿಲ್ಲಿ ಓಣಿಗೆ ಒಂದೊಂದಲ್ಲ, ಮನೆಗೆ ಒಂದೊಂದು ಕಿರಾಣಿ ಅಂಗಡಿ ಅದಾವ ನಮ್ಮ ಓಣ್ಯಾಗ. ಬೇಡ, ಯಾಕಂದ್ರೆ ಈಗ ಎಲ್ಲರೂ ದುಡಿಬೇಕನ್ನಾರ. ಬೇಡ, ಹೇಳೋದು ಕೇಳು. ಆಕಿ ಹೋಲಿ, ಏನು ನನಗರ ಏನು ಅಂತ ಇದಾಗೋದಿಲ್ಲ, ಕಷ್ಟ ಆಗೋದಿಲ್ಲ. ಬೇಡ. ಅರೆ ಪುಟ್ಟಿ, ಬಾ, ಯಾವಾಗ ಬಂದಿ? ನಿಮ್ಮ ಮಮ್ಮಿ ಅಪ್ಪಾಜಿ ಎಲ್ಲದಾರ? ನಿಜವಾಗ್ಲೂ ಸಾರಿ ರೀ, ನಿಜವಾಗ್ಲೂ ಸಾರಿ. ನಂಗೆ ಗೊತ್ತು ನಾಯಿ ಬೊಗಳ ಸೌಂಡ್ ಭಾಳ ಬರತೈತಿ ವಿಡಿಯೋದಾಗ ಅಂಥೇಳಿ. ನಂಗೆ ಗೊತ್ತಿಲ್ಲ ಆ ನಾಯಿಗೆ ಏನಾಗೈತೆ ಅಂತೇಳಿ. ನಂಗನ್ಸಪ್ರಕಾರ ಒಂದು ವಾರ ಆಯ್ತು ಕಂಟಿನ್ಯೂಸ್ ಆಗಿ ಹಿಂಗೆ ಒದ್ರಕತೈತಿ. ಅದು ಒಂದೇ ನಾಯಿ ಒದ್ರತೈತಿ. ನಾ ಹೊರಗೆ ಹೋಗಿ ಎಲ್ಲ ಚೆಕ್ ಮಾಡಿ ಬಂದೀನಿ. ಆಜು ಬಾಜು ಏನಾರ ಅದಾವನ, ಏನಾರ ಬೆಕ್ಕು, ಹಂದಿ, ಬೇರೆ ನಾಯಿ ಹೊಸದೇನಾರು ಬಂದೈತಾನ ಅಂತೇಳಿ. ಏನೇನೂ ಇಲ್ಲ. ಆಮೇಲೆ ಬೇರೆ ಓಣ್ಯಾಗಿರೋರಿಗೆ ಯಾರಿಗೂ ತೊಂದರೆ ಆಗಲ್ಲ, ಯಾಕಂದ್ರೆ ಅವ್ರು ಯಾರು ತಲೆನ ಕೆಡ್ಸ್ಕೊಳ್ಳಲ್ಲ, ಆರಾಮ್ ಕದಾಕೊಂಡು ಮಕ್ಕೊಂಡ್ಬಿಡ್ತಾರೆ. ನಂಗೆ ಒಬ್ಬೇಕಿಗೆ ಅದು ಕೇಳಿಸುತ್ತೆ, ವಿಡಿಯೋ ಮಾಡಿದ್ರೆ ಅದು ಭಾಳ ಜೋರು ಬರುತ್ತೆ ಸೌಂಡು. ಎಷ್ಟು ಸರಿ ಹೋಗಿ ಓಡಿಸ್ಬಂದೀನಿ, ಅದೇನು ಸುಮ್ಮನೆ ಆಗವಲ್ದು. ಇವನ್ ನಮ್ಮ ನಾಯಿನೂ ಮನೆಯಾಗಿರೋದು, ಅದು ಒಂದೆರಡು ದಿನ ಬೊಗಳ್ದಾಗ ಅದ್ರ ಜೊತೆಗೆ ಇದು ಬೊಗಳ್ತು. ಆಮೇಲೆ ಅದಕ್ಕೂ ಗೊತ್ತಾಗ್ಬಿಡುತ್ತೆ, ಅದು ಸುಮ್ಮನೆ ಆಗೈತಿ. ಓಣಿಗಿರೋ ಯಾವ ನಾಯಿನೂ ಒದ್ರಲ್ಲ. ನಂಗೆ ಗೊತ್ತಿಲ್ಲ ಆ ನಾಯಿಗೆ ಏನಾಗೈತೆ ಅಂತೇಳಿ. ಇಷ್ಟ ಒದ್ರತೈತೆ ಕಂಟಿನ್ಯೂಸ್ ಆಗಿ. ಇವಾಗ ನಿಂತಿತ್ತು. ಚಿಕ್ಕಮ್ಮ ಚಿಕ್ಕಮ್ಮ ಬಂದ್ರು ಮನೆಗೆ, ಚಿಕ್ಕಮ್ಮ ಬಂದ್ರು. ಚಿಕ್ಕಮ್ಮ ಚಿಕ್ಕಮ್ಮ, ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡು ಗೊತ್ತೇನೆ ನಾನು. ನಂಗ ಅಜ್ಜಿ ಹೋಮ್ವರ್ಕ್ ಮಾಡಿಸ್ತಿದ್ರು, ಮತ್ತೆ ಮಮ್ಮಿ ಹೋಮ್ವರ್ಕ್ ಮಾಡಿಸ್ತಿದ್ರು. ನಂಗ ನೀವು ಹೋಮ್ವರ್ಕ್ ಮಾಡಿಸಿದ್ರನ್ನ ಇಷ್ಟ, ಅದಕ್ಕೆ ನಾನು ಓಡಿ ಬಂದ್ಬಿಟ್ಟೆ. ಪುಟ್ಟಕ್ಕ, ಅಜ್ಜ ಬೇಡನವ, ಬರೀ ಚಿಕ್ಕಮ್ಮ ಅಷ್ಟ ಬೇಕನ್ನ? ಎಲ್ಲಿ ಮಮ್ಮಿ, ಎಲ್ಲಿ ಅಪ್ಪಾಜಿ, ಎಲ್ಲಿ ಬರ್ಲಿಲ್ಲಲ್ಲ? ಇಲ್ಲ, ನಾನು ಮಮ್ಮಿ ಅಪ್ಪಾಜಿ ಚಿಕ್ಕಪ್ಪಂದು ದೊಡ್ಡ ಗಾಡಿ ಇತ್ತಲ್ಲ, ಅದ್ರಾಗ ನಾವು 3 ಮಂದಿನೂ ಬುರ್ಟ ಬಂದ್ಬಿಟ್ವಿ. ಅಪ್ಪಾಜಿ ಹಿಂದೆ ಗಾಡಿ ನಿಲ್ಲಿಸ್ತಿತ್ತ, ನಾನು ಚಿಕ್ಕಮ್ಮನ ನೋಡ್ಬೇಕಂತ ಓಡಿ ಬಂದ್ಬಿಟ್ಟೆ. ಲೇ ಪುಟ್ಟಿ, ನಿಂಗೆ ಅಜ್ಜನ ನೋಡ್ಬೇಕು ಅನ್ಸಿಲ್ಲನ? ಅಜ್ಜಿ ಏನು ಕೇಳಕತ್ತ, ನೀ ಏನು ಹೇಳಕತ್ತಿದಿ? ಅಜ್ಜ ಅಜ್ಜಿ ಬೇಡ ನಿಂಗೆ, ಬರೀ ಚಿಕ್ಕಮ್ಮ ಅಷ್ಟ ಸಾಕನ? ನಂಗ ಅಜ್ಜನೂ ಬೇಕು, ಅಜ್ಜಿನೂ ಬೇಕು, ಆಮೇಲೆ ಚಿಕ್ಕಪ್ಪನೂ ಬೇಕು. ಆದ್ರ ಒಮ್ಮೊಮ್ಮೆ ಚಿಕ್ಕಪ್ಪ ಅದು ಮುಟ್ಬೇಡ ಇದು ಮುಟ್ಬೇಡ ಗಲಾಟೆ ಮಾಡಬೇಡ ಅಂತ ಬೈತಾರ. ಅವಾಗ ಅಷ್ಟ ನಂಗೆ ಸಿಟ್ಟು ಬರುತ್ತಾ. ಆದ್ರ ನಂಗೆ ಚಿಕ್ಕಮ್ಮ ಅಂದ್ರೆ ಭಾಳ ಇಷ್ಟ. ಆಮೇಲೆ ನಂಗೆ ಈ ಮನೆಗ ಇರಬೇಕು, ಚಿಕ್ಕಮ್ಮನ ಜೊತೆಗೆ, ಅಜ್ಜನ ಜೊತೆಗೆ, ಆಮೇಲೆ ಚಿಕ್ಕಪ್ಪನ ಜೊತೆಗೆ. ಮಮ್ಮಿ, ನಾನು, ಅಪ್ಪಾಜಿ ಎಲ್ಲರೂ ಇಲ್ಲೇ ಇರಬೇಕು ಅಂತ ನಾ ಇಷ್ಟ ನಂಗೆ. ಚಿಕ್ಕಮ್ಮ ಚಿಕ್ಕಮ್ಮ. ಓ ನಮ್ಮ ಬಂಗಾರ ಖುಷು, ಓ ನಿಹಾರಿಕಾ. ಈ ಸರಿ ನೀನು ಎಲ್ಲೂ ಬಿಟ್ಟು ಹೋಗ್ಬೇಡ ಚಿಕ್ಕಮ್ಮ. ನಾನು ನೀನು ಇದ್ದ ಮನೆಗ ಇರನ. ನೀನು ಈ ಸರಿ ನೀನು ಹೋಗ್ಬೇಡ ಅಜ್ಜಿ ಮನೆಗೆ. ಅಗಲೇ ಓಡಿ ಬಂದ್ಬಿಟ್ಟಾಳ ನೋಡ್ರಿ ಈಕಿ. ಅವ್ರ ಚಿಕ್ಕಮ್ಮನ ನೋಡ್ಬೇಕಂತೇಳಿ ಒಂದ ಕಾಲ ಮೇಲೆ ಕುಡಿಯಾಕತ್ತಿದ್ಲು. ನಾನು ನಿಂದ್ರಿಸೋ ತಡ ಇಲ್ಲ, ಹೆಂಗ್ ಓಡಿ ಬಂದಾಳ ನೋಡು. ರಮೇಶ, ಹೇಳ್ರಿ. ಈಗ ಹೆಂಗೈತಪ್ಪ, ಆರಾಮದಿಯಾ? ಮತ್ತು ಇವ್ರೀಗ ಲಾಯರ್ ಆಫೀಸಿಗೆ ಹೋಗಿ ಬರ್ತಾರಂತ, ಹೋಗಿ ಬರಲಿ. ಅಷ್ಟಾತ್ಲೇ ನೀನು ನಿಮ್ಮ ಆಫೀಸ್ನಾಗ ನಿನಗೆ ಭಾಳ ಅಂದ್ರೆ ಭಾಳ ಯಾರಾರ ಭಾಳ ಕ್ಲೋಸ್ ಆಗಿರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ವಿಚಾರ ಮಾಡ್ಬೇಕು. ಈಗ ನೀವು 1 ವಾರ ಆಫೀಸಿಗೆ ಹೋಗಿಲ್ಲಲ್ಲ, ಒಂದು 8-9 ದಿನದಿಂದ, ಅವಾಗ ಏನಾಗೈತಿ ಅನ್ನೋದನ್ನಾರ ವಿಚಾರ ಮಾಡ್ಕೊಂಡು ನೋಡ್ಬೇಕು. ಹೌದು ನೋಡ್ರಿ ಅದಕ್ಕೆಮ್ಮ, ನಂಗೆ ನೆನಪಾಗಿಲ್ಲ. ತಡೀರಿ, ಅಷ್ಟ ಮಾಡ್ತೀನಿ. ಈಗ ನನಗೆ ಕ್ಲೋಸ್ ಇರೋದಂದ್ರೆ ನಾನು ನಂಬೋದು ಅನ್ನೋಂಥ ವ್ಯಕ್ತಿ ಅಂದ್ರೆ ಒಬ್ಬರ ರೀ.
ಅದು ಮೋನಿಕಾ. ಮೋನಿಕಾ ಫೋನ್ ಮಾಡಬೇಡ್ಲಿ. ಈಗ ಆಕಿ ನಿನಗೆ ಆಗಲೇ ಸರಿಗೆ ರೆಸ್ಪಾಂಡ್ ಮಾಡಿಲ್ಲ. ಬೇಡ, ಹೇಳೋದು ಕೇಳು. ಮೋನಿಕಾನ್ ಬಿಟ್ಟು ನೋಡು, ಅದಾ ಗಾಡಿಯಾಗ ಅದನ್ನ ಹೇಳ್ಕೊಂಬಂದ್ಲಿಕ್ಕಿ ನೋಡು. ಮೋನಿಕಾನ್ ಬಿಟ್ಟು ಮತ್ತು ನೀನು ನಿನ್ನಂಗೆ ಪ್ರಾಂಪ್ಟಾಗಿ ಕೆಲಸ ಮಾಡಂತದ, ನಿನ್ನಂಗನ ಎಲ್ರಿಗೂ ಸ್ಟ್ರೇಟಾಗಿ ಹೇಳಿ ಎಲ್ರಿಗೂ ಸರಿಯಾಗಿ ಉತ್ತರ ಕೊಡೋಂಥದ್ದು ಬೇರೆ ಯಾರು ಅದಾರನ ನೋಡು. ಅವ್ರು ಮಾತ್ರ ನಿನಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಯೋಚನೆ ಮಾಡು. ಹಾಂ ಅಣ್ಣ, ಸಂದೇಶ್ ಅಂತ ಹೇಳಿ ಅದಾನ ನನ್ನ ಕೋಲಿಗೆ ಇನ್ನೊಬ್ಬತ. ಆತನು ನನ್ನಂಗೆ ಭಾಳ ಸ್ಟ್ರಿಕ್ಕು. ಅದಕ್ಕೆ ಫೋನ್ ಮಾಡ್ತೀನಿ. ನನಗನ್ಸೋ ಪ್ರಕಾರ ಆತೊಬ್ಬದನ್ನ ನನಗೆ ಹೆಲ್ಪ್ ಮಾಡೋದು. ಅಷ್ಟೇ ಮಾಡ್ತೀನಿ ರಣ್ಣ, ನಾನು ಫೋನ್ ಮಾಡ್ತೀನಿ. ಅಷ್ಟು ಮಾಡು. ಆಮೇಲೆ ನೋಡು, CC ಕ್ಯಾಮ್ರಾದು ಎಲ್ಲ ಚೆಕ್ ಮಾಡೋಣ ಒಂದ್ಸರಿ. ಅವ್ರಿಗೆ ಫೋನ್ ಅಂತೂ ಮಾಡಿ ನೀ ಫೋನ್ ಮಾಡಿದೆ ಅಂದ್ರೆ ನಿನಗೆ ಅಲ್ಲಿ ಏನೇನು ನಡೆದವನ್ನ ಹಕ್ಕಿಗತ್ತೆಲ್ಲ ಗೊತ್ತಕ್ಕವು ನಿನಗೆ. ಯಾಕಂದ್ರೆ ನೀನು ಆಕಿ ಮೋನಿಕಾ ಹೇಳಿರೋದನ್ನ ಕೇಳಿ ಇಷ್ಟು ದಿನ. ಹಾಗಾಗಿ ನಿನಗೆ ಬೇರೆ ಏನೂ ಇನ್ಫಾರ್ಮೇಷನ್ ಇಲ್ಲ ಅಲ್ಲಿದ್ದು. ಬೇರೆ ಯಾರಿಗಾರ ಫೋನ್ ಮಾಡಿ ಕೇಳು. ಈಗ ಈ ಮನೆಗೆ ಒಂದು ಮತ ಕಳ ಬಂತು ನೋಡವ. ಏನೇನ ಆಗೋಗ್ಬಿಟ್ಟಿತ್ತು ನಮ್ಮ ಜೀವನ. ಈಗ ಮತ ಒಂದು ಹದಕ್ಕೆ ಬಂತು ನೋಡವ. ಗೀತಾ ಹೋಗು, ರಮೇಶಗ ಮೆತ್ತಗ ಒಂಚೂರು ಏನರ ಗಂಜಿ ಗಿಂಜಿ ಮಾಡು. ಹೋಗಿ ಚಂದಾಗ ಏನರ ಒಂಚೂರು ಅಡುಗೆ ಮಾಡಿಬಿಡವ. ಬ್ಯಾಡ್ರಿ ಇರ್ತೀರ ಮತ್ತೆ ಯಾಕ್ರಿ ಅಡುಗೆ ಮಾಡಿಸ್ತೀರಿ? ಈಗ ನಾನು ಆಗಲ್ಲೇ ಅಲ್ಲಿ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ನಾನು. ನೀವು ಇಲ್ಲೇ ಬರ್ತೀರನ ಎಲ್ಲರೂ ಅಂತಂದು ಮತ್ತು ಇವರಿಲ್ಲ ಬೇಡ ಅಲ್ಲೇ ಹೋಗ್ಬಿಡಣ ಅಂದ್ರಲ್ಲ, ಅದನ್ನೆಲ್ಲ ಕಟ್ಕೊಂಡು ಇಲ್ಲಿಗೆ ಬಂದೀನಿ ರೀ. ನಾನು ರೊಟ್ಟಿ ಮಾಡೀನಿ ರೀ. ರೊಟ್ಟಿ ಮಾಡಿ ಬೆಂಡೆಕಾಯಿ ಚಟ್ನಿ ಮಾಡೀನಿ, ಮತ್ತು ಚೌಳಿಕಾಯಿ ಪಲ್ಯ ಮಾಡೀನಿ, ಬ್ಯಾಳಿ ಸಾರು, ಅನ್ನ ಮಾಡೀನಿ, ಹಾಗಲಕಾಯಿ ಹುರಿದಿಟ್ಟೀನಿ. ಮತ್ತು ಇನ್ನೇನೈತ್ರಿ, ಏನು ಬೇಡ್ರಿ. ಬೇಕಾರೆ ರಮೇಶಿಗಷ್ಟ ತೆಳ್ಳಗ ಮಾಡಿಕೊಡನ್ರಿ. ಗೀತಾ ಹೋಗ. ಗೀತಾ ರೀ, ನೀನು ನಾಳೆಯಿಂದ ಕೆಲ್ಸಕ್ಕೆ ಹೋಗು. ಹೇಳೋದು ಕೇಳು. ಅಲ್ಲ ರಮೇಶ, ಯವ್ವ ಕರೆಕ್ಟ್ ಐತಿ. ರಮೇಶ ಹೇಳಕತ್ತಿರೋದು ಕರೆಕ್ಟ್ ಐತಿ. ಗೀತಾ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಲಿ. ಏನು ಅಡಿಗೆ ಮಾಡೋಕ್ಕೆಲ್ಲ ಈಗ ಸಂಗೀತ ಬಂದಾಳಲ್ಲ, ಆಕೆ ಚಂದಾಗ ಅಡಿಗೆ ಮಾಡಕತ್ತಾಳ ಈಗ ಮತ್ತೆ ಈಕೆ ಗೀತಾವ್ ಮನೆಯಾಗಿದ್ಲಂದ್ರೆ ನನ್ನ ಹೆಂಡತಿ ಮೈಗಳ ಕಳ್ಬೇ ಈಗ ಎಂಥ ಚಂದ ರುಚಿ ಅಡುಗೆ ಮಾಡಿ ಹಾಕಕತ್ತಾಳ. ಸುಮ್ಮನೀರು, ನೀವೆಲ್ಲ ಹಾಳು ಮಾಡಬೇಡ್ರಿ. ಆಕೆ ದುಡ್ಕೊಂಬರ್ಲಿ ಹೋಗಿ. ಯಾಕಂದ್ರೆ ಇನ್ನು ಕೇಸಿಗೆ ಅಡ್ಡಾಡ್ಬೇಕು. ಮನೆ ಖರ್ಚೇನು ಸುಮ್ಮನೆ ಭಾಳ ಅದಾವು. ಇನ್ನು ಇದೆಲ್ಲ ಆಗಿ ಬೇಲ್ ಸಿಕ್ಕರೂ ರಮೇಶ್ಗೆ ಇಷ್ಟಲಗೂ ಕೆಲ್ಸ ಸಿಗಂಗಿಲ್ಲ. ಯವ್ವ ನೀನೇನಾರ ಬೇಲ್ ಸಿಕ್ಕುಳ್ಳೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೆ ಅಂದ್ರೆ ತಪ್ಪದು. ಈಗ ಮೊದ್ಲು ನಾಳೆಯಿಂದ ಗೀತಾವನ್ನ ಕೆಲ್ಸಕ್ಕೆ ಹೋಗ್ಬಿಡು. ಆ ಕೆಲ್ಸಕ್ಕೆ ಹೋಗ್ಲಿ, ಇಬ್ರು ಸೇರ್ ಮಾಡ್ಕೊಳ್ಳಿ ಅಕ್ಕ ತಂಗಿ. ನಾನೇನು ಬರೀ ನನ್ನ ಹೆಂಡ್ತಿನ ಮಾಡಂತನೂ ಹೇಳಂಗಿಲ್ಲ, ಬರೀ ಗೀತಾವನ್ನ ಮಾಡ್ಲಂತನೂ ಹೇಳಂಗಿಲ್ಲ. ಈಗ ನೋಡು, ನೀನ ಅಂದಿ ಬರತ್ಲಿಗೇನೆ ಎಷ್ಟು ಚಂದ ಅನ್ಸಿತ್ತು ಮನಿ ಅಂತಂದು. ನನಗೂ ಈ ಥರ ಇರೋಕೆ ಇಷ್ಟ, ಎಲ್ಲರೂ ಚಂದಾಗ. ಅದಕ್ಕೆ ನಾನು ಎಷ್ಟು ನನ್ನ ಹೆಂಡ್ತಿ ನೀವು ದುಡೀರಿ ಹೊರಗೆ ಹೋಗೋಣ ಅಂದ್ರೂ ನಮ್ಮ ಮನಸ್ಸು ಮಾಡಿದ್ದಿಲ್ಲವ. ಇದು ನೋಡು, ಇದು ಎಷ್ಟು ಚಂದ, ಇದು ಮನಿ ಅನ್ಸುತ್ತಿದ್ದು. ಅಲ್ಲಿದ್ರು ಮನಿ ಅನಿಸ್ತಿತ್ತು ಬಿಡು. ನೀನು ಅಪ್ಪ ಬಂದ್ರಿ, ಅದು ಮನಿ ಅನಿಸ್ತು. ನೀವು ಬರ್ಲಿಲ್ಲ ಅಂದಿದ್ರ ಇಬ್ಬರ ಗಂಡ ಹೆಂಡ್ತಿ ಗೂಗಿ ಹಂಗೆ ಕುತ್ಕೊಂಡು ಬ್ಯಾಸಿಟ್ಬೇಕಿತ್ತು. ಯವ್ವ ಗೀತಾ ಕೆಲ್ಸಕ್ಕೆ ಹೋಗ್ಲಿ ಬಿಡು. ಯಾಕಂದ್ರೆ ಈಗ ಯಾರೋ ಒಬ್ರು ಮನೆ ನಡ್ಸೋಕೊಬ್ರು ಹೋಗಬೇಕು. ಹೋಗ್ಲಿ ಅತ್ತಿಯರ ಹೋಗ್ಲಿ ಬಿಡ್ರಿ. ಗೀತಾ ಕೆಲ್ಸಕ್ಕೆ ಹೋಗ್ಲಿ. ಯಾಕಂದ್ರೆ ಬರೀ ನಾವು ನೋಡ್ರಿ ಎಷ್ಟು ಮಂದಿ ಇದೀವಿ. ನಾವು 6-7 ಮಂದಿ ಮನೆಯಾಗದೀವಿ. ಒಬ್ಬರು ಈಗ ರಮೇಶ್ ದುಡಿದಿದ್ದು ಸಾಲ್ತಿದ್ದಿಲ್ಲ, ಅವಾಗ ಹೊಲದಿಂದ ಬಂದಿದ್ದು ಸಾಲ್ತಿದ್ದಿಲ್ಲ. ಈಗ ಮತ್ತು ರಮೇಶ್ ಅವ್ರದ್ದು ಕೆಲಸ ಇಲ್ಲ, ಮತ್ತೀಗ ಬರೀ ಹೊಲದ ನಂಬಿ ಆಗಲ್ಲ ರೀ ಅತ್ತಿಯರ. ಯವ್ವ ಈಗ ಹಿಂಗಂತಿದಿ, ಆಮೇಲೆ ನೀನು ಒಂದಿಷ್ಟು ಕೆಲಸ ಜಾಸ್ತಿ ಆಗತ್ಲೆ ಎಲ್ಲರ ಮೇಲೆ ಕೂಗ್ಯಾಡ್ತಿ ಬಿಡ ಸಂಗೀತ ನೀನು. ಇಲ್ರಿ ಅತ್ತಿಯರ, ಈ ಸರಿ ಏನು ಕೂಗ್ಯಾಡಲ್ಲ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಗೀತವ್ವ ಕೆಲ್ಸಕ್ಕೆ ಹೋಲ್ರಿ, ನಾನು ಮನೆ ನೋಡ್ಕೊತೀನಿ. ಅಕ್ಕ ಹೇಳು. ಅಕ್ಕ ನಾ ಕೆಲ್ಸಕ್ಕೆ ಹೋದ್ರೂ ಮುಂಜಾನೆ ನಿಮ್ಮ ಜೊತೆಗೆ ನಾನು ಕೆಲಸದ ಕೈ ಜೋಡಿಸ್ತೀನಿ, ಮತ್ತು ಸಂಜೆ ಮುಂದೆ ಇಬ್ಬರು ಸೇರಿ ಕೆಲಸ ಮಾಡ್ಕೊಳ್ಳೋಣಂತ್ರಿ. ಅವಾಗ ನನಗೂ ಏನೂ ಅಷ್ಟು ಕಷ್ಟ ಅನ್ಸಂಗಿಲ್ಲ, ನಿಮಗೂ ಅಷ್ಟು ಕಷ್ಟ ಅನ್ಸಂಗಿಲ್ಲ ರೀ. ಅಷ್ಟು ಮಾಡ್ರಿವ. ಇಬ್ಬರು ಅಕ್ಕ ತಂಗಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ರಿ. ಮತ್ತೀಗ ನಮ್ಮ ಸಂಸಾರಕ್ಕೆ ಬಂದಿರೋದು ಇದು ಕಷ್ಟ. ಈಗ ನಾವು ಒಗ್ಗಟ್ಟಾಗಿ ನಿಂತ್ರನ ಮತ್ತೀಗ ನಾವು ಜೀವನದಾಗ ಉದ್ದಾರಕ್ಕಿವಿ. ಈಗ ಅದನ್ನ ಬಿಟ್ಟು ನಮ್ಮ ನಡಕನ ಓಸ್ರು ಗುದ್ದಾಡ್ಕೊಂಡು ಕುತ್ಕೊಂಡ್ರಿ ಅಂದ್ರೆ ಮತ್ತ 3ನೇದಾರು ಬಂದು ಮನೆ ಹೊಕ್ಕು ಮತ್ತು ಮಂತನ ಹಾಳು ಮಾಡ್ತಾರವ. ಈಗಾರ ಒಳ್ಳೆ ಬುದ್ಧಿ ಬಂದತ್ತಲ್ಲ ಎಲ್ಲರಿಗೂ. ಅಷ್ಟು ಮಾಡ್ರಿ. ನೀವು ಹೋಗುವ ತಂಗಿ. ಗೀತಾ ನೀನು ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗು. ಹ್ಞೂ ಪುಟ್ಟಕ್ಕ, ಇನ್ಮ್ಯಾಲಿಂದ ನೀವು ಮನೆಗೆ ಇರ್ತೀರಿ, ಇಲ್ಲೇ ಇರ್ತೀರಿ. ಅಯ್ಯೋ
ಪದ್ಯ ಬರ್ಮ್ಯಾ ಬಶ್ಯ ಎಲ್ಲ ಶ್ರುತಿ ಎಲ್ಲಾರು ನನ್ನ ಫ್ರೆಂಡ್ಸ್ ಇಲ್ಲೇ ಇದಾರ ಅಜ್ಜ. ನಾನು ಆಟ ಆಡಕ್ ಹೋಗ್ಲಾ ಅಜ್ಜ ಈಗ? ಬ್ಯಾಡ್ ಪುಟ್ಟಕ್ಕ, ಈಗ ಬಂದಿಯಲ್ಲ ಅಲ್ಲಿಂದ ಸಾಲಿಂದ ಬಂದು ಹಂಗ ಬಂದ್ಬಿಟ್ಟು ಇಲ್ಲಿಗೆ ಏನು ಊಟ ಮಾಡಿಲ್ಲ. ಒಂಚೂರು ಏನಾರು ಊಟ ಮಾಡಿ ಆಮೇಲೆ ಆಟ ಆಡಕ್ ಹೋಗ ಅಮ್ಮ. ಜಿಗಮ್ಮ, ನಂಗ ಮಮ್ಮಿ ಅಚ್ಚಿ ಮಾಡ್ಯಾಳ, ನಂಗ ಅಚ್ಚಿ ಬೇಡ. ನಂಗ ನೀನು ಅದು ಇದು ಮಾಡ್ತಿದ್ದಲ್ಲ, ಉಂಡಿ ಮಾಡ್ತಿದ್ದಲ್ಲ, ಅನ್ನದ ಉಂಡಿ ಮಾಡ್ತಿದ್ದಲ್ಲ, ಅದು ಮಾಡಿಕೊಡು ಚಿಕ್ಕಮ್ಮ. ನೀ ಅದು ಮಾಡಿಡು, ನಾನು 2 ನಿಮಿಷ ಅಶ್ವಿನಿ ಅಕ್ಕನ ಮನೆಗೆ ಹೋಗಿ ಓಡೋಗಿ ಬಂದ್ಬಿಡ್ತೀನಿ. ಅದೇನ ಉಂಡಿ ಅನ್ನದ್ದು? ನೀನು ಮೊಸರು ಬುತ್ತಿ ಮಾಡ್ತಿದ್ದಲ್ಲ ಅದಕ್ಕಂತಾಳಾಕಿ. ಮೊಸರು ಐತೆನ ಮನ್ಯಾಗ? ಮೊಸರು ಬುತ್ತಿನ ಮಾಡಿಬಿಡು. ಅನ್ನ ತಂದಿ, ನಾನು ಅನ್ನಕ್ಕೂ ಇಡಕ್ಕೆ ಹೋಗ್ಬಿಡ, ಎಲ್ಲ ಐತಿ, ಅಡಿಗೆ ಎಲ್ಲ ಐತಿ. ಆಕಿ ಕಲಿಸಿಡು, ಆಕಿ ಏನು ಹೇಳಿದ್ರು ಕೇಳೋದಿಲ್ಲ, ಓಯ್ ಬರ್ತಾಳೆ. ಅಶ್ವಿನಿ ಅಕ್ಕನ ಮನೆಗೆ ಹೋಗ್ತೀನಿ, ಅಶ್ವಿನಿ ಅಕ್ಕನ ಮನೆಗೆ ಹೋಗ್ತೀನಿ. ಚಿಕ್ಕಮ್ಮ, ನೀವು ಉಂಡಿ ಮಾಡಿದ ನಂಗೆ ಕರೀರಿ ಚಿಕ್ಕಮ್ಮ, ನಾ ಬಂದು ತಿಂತೀನಿ. ಬಾಯ್. ನಿಂದಿರ್ಲಿಲ್ಲ ನೋಡಾಯ್ತು ಮನ್ಯಾಗ. ಅಯ್ಯೋ ಅತ್ತಿಯರ, ನೀವು ಇತ್ಲ ಬಂದ್ರೆ ದವಾಖಾನ್ಯಾಗ, ಇವರು ದವಾಖಾನಿ ಮನಿ ಅಂತ ಅಡ್ಡಾಡ್ತಿದ್ರಾ. ಆಮೇಲೆ ನಾನು ಒಂದಿಷ್ಟು ದಿನ ದವಾಖಾನಿಗೆ ಅಂತ ಬಂದ್ನಲ್ಲ, ನಾನು 1-2 ದಿನ ಬಂದು ಮತ್ತೆ ಇತ್ತ ಬರ್ತಿದ್ನಲ್ಲ. ಅಯ್ಯೋ ಬೇಡ, ಅಲ್ಲಿ ಹೋಗೋಣ, ಆ ಕಡೆ ಮನೆಗೆ ಹೋಗೋಣ, ಅಲ್ಲಿ ಹೋಗೋಣ ಅಂತಂದು ಏನು ಅಳತ್ಕೆ ಅಂದ್ರೆ ಬೇಡ. ನನಗಂಕರಿಕಿನ ಹಿಡಿದು ಒಬ್ಬೇಕೆ, ಅದ್ರಾಗ ನಾನು ಒಬ್ಬೇಕೆ ಆಗ್ಬಿಡ್ತಿದ್ನೆ. ಆಮೇಲೆ ಅವರು ಇವ್ರ ಮನೆ ಬಿಟ್ಟು ಬಂದಿದ್ವಲ್ಲ, ಮಂಜುಳಕ್ಕರ ಮನ್ಯಾಗ, ಅವರು ಬೇಡ, ಮಂಗಳಕ್ಕರ ಮನೆ ಆಗಿಬಿಟ್ಟಾಗಂತರೂ ಜೀವ ತಿಂದ್ಬಿಟ್ಟಾಳ ಅವ್ರನ್ನು. ಆತವ್ರಿ, ನಡಿಯವ್ವ. ಅದು ಇದ್ರಾಗ ಚೀಲ ತಂದಿ ನೋಡ, ಚೀಲದಾಗ ರೊಟ್ಟಿ ಅನ್ನ ಸಾರು ಎಲ್ಲ ಐತಿ. ತೆಗಿ ನಡಿ, ಹಚ್ಚಿ ನಡಿ ಪ್ಲೇಟ್. ಎಲ್ಲರಿಗೂ ಹಸಿವಾಗೈತೆ, ಅಲ್ಲೇ ಭಾಳ ಟೈಮ್ ನಡಿ.